ವರ್ಷದಲ್ಲಿ 4 ಬಾರಿ ಪೇಪರ್ ಲೀಕ್ ಆಗಿದೆ. 4 ಬಾರಿ ಲೀಕ್ ಆಗಿದ್ರು ಕೂಡ ಎಕ್ಸಾಮ್ ಮಕ್ಕಳು ಬರೆದಿದ್ರು ಕೂಡ ಅದನ್ನ ಕ್ಯಾನ್ಸಲ್ ಮಾಡೋ ಕೆಲಸ ಈ ಕೇಂದ್ರ ಸರ್ಕಾರ ಮಾಡಿದೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇದರಲ್ಲಿ ಒಬ್ಬ ನನ್ನ ತಂಗಿ ಇದ್ದಾಳೆ, ನನ್ನ ಅಕ್ಕ ಇದ್ದಾಳೆ, ನನ್ನ ಆಟೋ ಡ್ರೈವರ್ ಒಬ್ಬ ಇದ್ದಾನೆ, ಬಸ್ ಡ್ರೈವರ್ ಇದ್ದಾನೆ, ಬಸ್ ಡ್ರೈವರ್ ಮಕ್ಕಳಿದ್ದಾರೆ, ಆಟೋ ಡ್ರೈವರ್ ಮಕ್ಕಳಿದ್ದಾರೆ. ಎಲ್ಲಾ ಮಕ್ಕಳು ಕೂಡ ಕಷ್ಟಪಟ್ಟು ಮಕ್ಕಳು 23,000 ಜನ ಮಕ್ಕಳು ರಾತ್ರಿ ಹಗಲು ಕಷ್ಟಪಟ್ಟು ಓದಿದ್ರೆ ಎಕ್ಸಾಮ್ ಬರ್ದು ಬಂದ್ರೆ, ಎಕ್ಸಾಮ್ ಬರ್ದು ರಿಸಲ್ಟ್ ಬಂದಿದ್ ನೆಕ್ಸ್ಟ್ ದಿನ ನೀವು ಲೀಕ್ ಆಗಿದೆ ಅಂತೇಳಿ ಪೇಪರ್ ಲೀಕ್ ಮಾಡ್ತಾರಲ್ಲ, ಯಾವ್ದು ಈ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು? ನೋಡಿ, ಇದು ಮೊದಲನೇ ಬಾರಿ ಅಲ್ಲ ಮೇಡಮ್. ನೋಡಿ 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 ಸಾಕಾಗಿದೆ. ಹಾಗಾಗಿ ನಾವು ಯುವ ಕಾಂಗ್ರೆಸ್ ಗಟ್ಟಿಯಾಗಿ ಈಗ ಕೇಂದ್ರ ಸರ್ಕಾರದ ಅವ್ರದಿರೋದ್ರಿಂದ ಪ್ರಶ್ನೆ ಮಾಡಕ್ಕೆ ಬಿಜೆಪಿ ತಲೆ ಎತ್ತಿ ಮಾತಾಡಲ್ಲ, ಪ್ರಶ್ನೆ ಮಾಡಲ್ಲ. ಹಾಗಾಗಿ ನಾವು ಯುವ ಕಾಂಗ್ರೆಸ್ ಗಟ್ಟಿಯಾಗಿದ್ದೀವಿ, ಮಕ್ಕಳ ಜೊತೆ ನಾವಿದ್ದೀವಿ ಅಂತೇಳಿ ನಾವು ಅವ್ರ ವಿರುದ್ಧ ಹೋರಾಟವನ್ನ ಮಾಡುವ ಮೂಲಕ, ಇದು ಮೊದಲನೇ ಬಾರಿ ಅಲ್ಲ ಮಾಡ್ತಾ ಇರೋದ್ ಹೋರಾಟ, ಮೊದಲಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ನಾವು ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಏನಪ್ಪಾ ಅಂತ, ಇವತ್ತು ರಾಜಭವನ್ ಚಲೋ ಮಾಡಿದೀವಿ. ನೀವೇನಾದ್ರು ಕೇಂದ್ರ ಸರ್ಕಾರ ಮಕ್ಕಳಿಗೆ ಭವಿಷ್ಯಕ್ಕೆ ಏನಾದ್ರು ಮತ್ತೆ ಇನ್ನೊಂದು ಅವ್ರು ತೊಂದರೆ ಮಾಡೋದ್ ಕೊಟ್ರೆ ನಾವು ಸಂಸತ್ತು ಚಲೋ ಮಾಡ್ಬೇಕಾಗ್ತದೆ ಅನ್ನೋದು ನಾವ್ ಹೇಳಿಕ್ ಬಯಸ್ತೀನಿ. ನಾನು ಇನ್ನೂ ಒಂದು ಏನ್ ಹೇಳಿಕ್ ಬಯಸ್ತೀನಪ್ಪ ಅಂತಂದ್ರೆ, ಮೇಡಮ್, ಮೊನ್ನೆ ಬಿಹಾರಲ್ಲಿ ಕೂಡ ಹಂಗೆ ಆಗಿದೆ. ಬಿಹಾರಲ್ಲಿ ಚುನಾವಣೆಗೆ ಮೊದಲು ಯಾವ್ದು ಪ್ರೈಸ್ ಹೈಕಿಲ್ಲ, ಹೇಗಾಗಿ ಎಲೆಕ್ಷನ್ ಮುಗಿದ ತಕ್ಷಣ ನೆಕ್ಸ್ಟ್ ದಿನಾನೇ 900 ರೂಪಾಯಿ ಪ್ರೈಸ್ ಹೈಕ್. ಮೇಡಮ್, 900 ರೂಪಾಯಿ ಹೇಗಾಗಿ ಗ್ಯಾಸ್ ಬೆಲೆ ರೈಸ್ ಮಾಡಿದ್ರೆ ಯಾರು ಮೇಡಮ್ ಉಳಿದಾರೆ ಜೀವನದಲ್ಲಿ? ಬದುಕಕ್ ಆಯ್ತದ ಮೇಡಮ್? ಈ ಬಡವರು ಪೆಟ್ರೋಲ್ ಪ್ರೈಸ್, ಡೀಸೆಲ್ ಬೆಲೆ 4 ರೂಪಾಯಿ ಮೊನ್ನೆ ರೈಸ್ ಆಗಿದೆ, ಅದಕ್ಕೆ ಮೊದಲು ರೈಸ್ ಆಗಿದೆ. ಆಮೇಲೆ ಇನ್ನೊಂದು ಫರ್ಟಿಲೈಸರ್ ಬೆಲೆ ಅಂತ ನಿಮ್ಗೆ ಗೊತ್ತಿದೆ. ಇವರು ಮಾತಿದ್ರೆ ಬಿಜೆಪಿ ಅವರು ನಾನು ರೈತರ ಪರ ಅಂತಾರೆ. ಮೇಡಮ್, ನಿಮ್ಗೆ ಪಂಚಿಂಗ್ ಅಂತ ಬರುತ್ತೆ, ಪೇಪರ್ ಪಂಚ್ ಅಂತ ಬರುತ್ತೆ, ನಿಮ್ಗೆ ಗೊತ್ತಿರ್ಬೋದು ಅನ್ಸುತ್ತೆ, ನೀವು ರೈತರಾಗಿದ್ರೆ. ಈಗ ನಾವು ಗುಣಿ ಮಾಡಿ ನಾವೇನ ನಾಟಿ ಮಾಡ್ಬೇಕಂತಂದ್ರೆ ಕಳೆ ಬೆಳಿಬಾರ್ದು ಅಂತೇಳಿ ನಾವು ಪ್ಲಾಸ್ಟಿಕ್ ಪೇಪರ್ ಹಾಕ್ತಿವಿ. ಆ ಪೇಪರ್ 400 ರೂಪಾಯಿ ಇದ್ದಿದ್ದು 1200 ರೂಪಾಯಿ ಆಗಿದೆ ಇವತ್ತು ಬೆಲೆ. ರೈತರ ಹೆಂಗ್ ಉದ್ಧಾರ ಮಾಡ್ತೀರಾ ನೀವು? ನಮ್ಮ ಡಿಮ್ಯಾಂಡ್ಸ್ ಒಂದೇ. ನಾವ್ ಹೇಳ್ತಾ ಇರ್ತಕ್ಕಂಥ 23,000 ಜನ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿದ್ರೆ ನೀವು ಅದನ್ನ ಯಾವ ರೀತಿ ನೀವು ನ್ಯಾಯ ಕೊಡ್ತೀರಾ ಅನ್ನೋದು ನಾವು ಪ್ರಶ್ನೆ ಕೇಳ್ತಾ ಇದೀವಿ. ಅವ್ರ ಕೈಯಲ್ಲಿ ಕೊಡ್ಸಕ್ ಆಗತ್ತಾ ಇಲ್ವಾ? ಕೊಡಿಸ್ಬೇಕು. ಮತ್ತೆ ಎಕ್ಸಾಮ್ ಬರೀರಿ ಅಂತಂದ್ರೆ ಯಾವ ರೀತಿ ಎಕ್ಸಾಮ್ ಬರೀತಾರೆ ಮೇಡಮ್? ಈಗ ನಾನೇ ಇರ್ಬೋದು KS ಎಕ್ಸಾಮು, ಇಲ್ಲ ಪೊಲೀಸ್ ಇಲಾಖೆ ಬರೀಬಹುದು ಮೇಡಮ್ ಎಕ್ಸಾಮು. ಮೊನ್ನೆ ಏನಾಗಿದೆ, ಕೇಂದ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರದಲ್ಲಿ ಆಗಿನ ಬೊಮ್ಮಾಯಿ ಸರ್ಕಾರ ಇತ್ತು ಅಂತ ನೋಡಿ ಪುಣ್ಯಾತ್ಮ ಪೊಲೀಸ್ ಇಲಾಖೆ ನಿಂತಿದ್ದಾರೆ. ಆ ಪೊಲೀಸ್ ಅಲ್ಲಿ PSS ಸ್ಕ್ಯಾಮ್ ಮಾಡಿದ್ರಲ್ಲ ಮೇಡಮ್, ಅವ್ರು ಹೊಟ್ಟೆ ಹೊಡಿ ಅಂತ ಕೆಲಸ ಮಾಡಿದ್ರಲ್ಲ ಈಗ ಸರ್ಕಾರ, ಬಿಜೆಪಿ ಸರ್ಕಾರ. ಮೇಡಮ್, ಅವ್ರಿಗೆ ನೋಡಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಸಾಹೇಬರು, ಅವರು ಎಷ್ಟು ನೋವು, ಅವ್ರಿಗೆ ಎಷ್ಟು ಕಷ್ಟ ಇದ್ರೆ ಆ ಮಟ್ಟಕ್ಕೆ ಬೆಳೀತಾರೆ. ಅವ್ರಿಗೆ ಪಾಪ ಏಜ್ ಲಿಮಿಟ್ ಆಗೋಗಿದೆ ಮೇಡಮ್. ಮೊನ್ನೆ PSI ಸ್ಕ್ಯಾಮ್ ಮಾಡಿದ್ದಾರೆ, ಎಷ್ಟು ಮಕ್ಕಳ ಭವಿಷ್ಯ, ಎಷ್ಟು ಜೀವನ ಹಾಳು ಮಾಡಿದ್ದಾರೆ. ತಮಾಷೆಲ್ಲ PSI ಆಗ್ಬೇಕು ಅಂತಂದ್ರೆ ಅವರ ತಂದೆ ತಾಯಿಯ ಕಷ್ಟ, ಅವರ ಶ್ರಮ, ಅವರ ಕಷ್ಟ, ಅಷ್ಟು ಕಷ್ಟಪಟ್ಟು ಎಕ್ಸಾಮ್ ಬರ್ದು ಬಂದ್ರೆ ರಿಸಲ್ಟ್ ಬಂದಿದೆ. ನೀವು ಏಕಾಏಕಿ PSI ಸ್ಕ್ಯಾಮ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊರಗೆ ಹಾಕ್ಬಿಟ್ರೆ ಅವ್ರು ಮತ್ತೆ ಎಕ್ಸಾಮ್ ಬರೆಯೋಕೆ ಡೇಟ್ ಇಲ್ಲ, ಅವ್ರಿಗೆ ಏಜ್ ಲಿಮಿಟ್ ಇಲ್ಲ. ಇದಕ್ಕೆ ಯಾವ ನ್ಯಾಯ ಕೊಡೋರು ಯಾರು? ಈಗ 23,000 ಜನ ಮಕ್ಕಳಿಗೆ ನೀವು ಕಿತ್ತು ಹಾಸ್ಕ ಹಾಕಿದ್ರಲ್ಲ ಎಕ್ಸಾಮ್ ಬರ್ತಿರೋದನ್ನ, ಇದಕ್ಕೂ ಹೊಣೆ ಯಾರು? ನಾವು ಕೇಂದ್ರ ಸರ್ಕಾರ ಒತ್ತಡ ಹಾಕೋದಿಷ್ಟೇ. ಯಾರಿದಾನೋ ಅವ್ನು, ಯಾರು ಪೇಪರ್ ಲೀಕ್ ಮಾಡಿದಾನೋ ಅವನ ಗುಂಡಿ ಕೊಲ್ಲಿ, ಇಲ್ಲ ಅಂತಂದ್ರೆ ಅವ್ನು ಜೈಲಿಗಟ್ಟೆ ಕೆಲಸ ಮಾಡಿ CBI ಎನ್ಕ್ವೈರಿ ಮಾಡಿಸಿ. ಕೇಂದ್ರ ಸರ್ಕಾರ ಕೈಯಲ್ಲಿ ಏನೂ ಆಗಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಯಾಕಪ್ಪ ಅಂತಂದ್ರೆ ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರ ಕೆಳಗಡೆ ಇರೋದು. ಈಗ ಈ ಸ್ಕ್ಯಾಮ್ ಏನಾಗಿದೆ ಅವ್ರ ಅಂಡರೇ ಬರ್ತದೆ. ಇನ್ನೊಂದು ಹೇಳ ಮೇಡಮ್, ಈ ದೇಶದ ಪ್ರಧಾನಿ ಜೀವನ ಹಾಳು ಮಾಡಿದ್ದಾರೆ. ತಮಾಷೆಲ್ಲ PSI ಆಗ್ಬೇಕು ಅಂತಂದ್ರೆ ಅವರ ತಂದೆ ತಾಯಿಯ ಕಷ್ಟ, ಅವರ ಶ್ರಮ, ಅವರ ಕಷ್ಟ, ಅಷ್ಟು ಕಷ್ಟಪಟ್ಟು ಎಕ್ಸಾಮ್ ಬರ್ದು ಬಂದ್ರೆ ರಿಸಲ್ಟ್ ಬಂದಿದೆ. ನೀವು ಏಕಾಏಕಿ PSI ಸ್ಕ್ಯಾಮ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊರಗೆ ಹಾಕ್ಬಿಟ್ರೆ ಅವ್ರು ಮತ್ತೆ ಎಕ್ಸಾಮ್ ಬರೆಯೋಕೆ ಡೇಟ್ ಇಲ್ಲ, ಅವ್ರಿಗೆ ಏಜ್ ಲಿಮಿಟ್ ಇಲ್ಲ. ಇದಕ್ಕೆ ಯಾವ ನ್ಯಾಯ ಕೊಡೋರು ಯಾರು? ಈಗ 23,000 ಜನ ಮಕ್ಕಳಿಗೆ ನೀವು ಕಿತ್ತು ಹಾಸ್ಕ ಹಾಕಿದ್ರಲ್ಲ ಎಕ್ಸಾಮ್ ಬರ್ತಿರೋದನ್ನ, ಇದಕ್ಕೂ ಹೊಣೆ ಯಾರು? ನಾವು ಕೇಂದ್ರ ಸರ್ಕಾರ ಒತ್ತಡ ಹಾಕೋದಿಷ್ಟೇ. ಯಾರಿದಾನೋ ಅವ್ನು, ಯಾರು ಪೇಪರ್ ಲೀಕ್ ಮಾಡಿದಾನೋ ಅವನ ಗುಂಡಿ ಕೊಲ್ಲಿ, ಇಲ್ಲ ಅಂತಂದ್ರೆ ಅವ್ನು ಜೈಲಿಗಟ್ಟೆ ಕೆಲಸ ಮಾಡಿ CBI ಎನ್ಕ್ವೈರಿ ಮಾಡಿಸಿ. ಕೇಂದ್ರ ಸರ್ಕಾರ ಕೈಯಲ್ಲಿ ಏನೂ ಆಗಲ್ಲ ಅಂತ ನಮ್ಗೆ ಗೊತ್ತಾಗಿದೆ. ಯಾಕಪ್ಪ ಅಂತಂದ್ರೆ ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರ ಕೆಳಗಡೆ ಇರೋದು. ಈಗ ಈ ಸ್ಕ್ಯಾಮ್ ಏನಾಗಿದೆ ಅವ್ರ ಅಂಡರೇ ಬರ್ತದೆ. ಇನ್ನೊಂದು ಹೇಳ ಮೇಡಮ್, ಈ ದೇಶದ ಪ್ರಧಾನಿ ಕುದುರೆ ಓಡಿಸೋನು ಸವಾರ ಚೆನ್ನಾಗಿರ್ಬೇಕು. ಟೀ ಮಾರೋನ್ ತಗೊಂಡೋಗಿ ದೇಶ ಪ್ರಧಾನಿ ಮಾಡಿದ್ರೆ ಒಬ್ಬ ಗರೀಬರಾಗಿರೋ ಅಯೋಗ್ಯನ್ ತಗೊಂಡ್ಬಂದು ಈ ದೇಶದ ಹೋಮ್ ಮಿನಿಸ್ಟರ್ ಮಾಡಿದ್ರೆ